ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೋಪವೆಂಬುದು ತನುವಿನಲಿ ನೆರೆ ಪಾಪ ಪಾತಕದಿಂದ ನರಕದ ಕೂಪದಲ್ಲಿ ಮುಳುಗುವುದು ತಪ್ಪದು ಶಾಸ್ತ್ರ ಸಿದ್ಧವಲೇ. ರಾಪು ಮಾಡದೆ ಬಿಡನು ಯಮನು ನಿರಾಪರಾಧಿಯ ನೋಡಿ ಕೀರ್ತಿ ಕಲಾಪವನು ನೀ ಕಾಯ್ದು ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಕೋಪವೆಂಬುದು ತನುವಿನಲಿ ನೆರೆ ಪಾಪ ಪಾತಕದಿಂದ ನರಕದ ಕೂಪದಲ್ಲಿ ಮುಳುಗುವುದು ತಪ್ಪದು ಶಾಸ್ತ್ರ ಸಿದ್ಧವಲೇ. ರಾಪು ಮಾಡದೆ ಬಿಡನು ಯಮನು ನಿರಾಪರಾಧಿಯ ನೋಡಿ ಕೀರ್ತಿ ಕಲಾಪವನ್ನು ನೀ ಕಾಯ್ದು ರಕ್ಷಿಸು ನಮ್ಮ ನನವರತ. ಕೋಪ ಎಂಬುದೇನಿದೆ ಇದು ನಮ್ಮ ದೇಹದೊಳಗಿನ ಒಂದು ದೊಡ್ಡ ಪಾಪ. ತನುವಿನಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಪಾಪ, ನೆರೆ ಪಾಪ, ಭಾರೀ ದೊಡ್ಡ ಪಾಪ. ಇಂಥ ಪಾಪವೇನಿದೆ, ಕೋಪ ಬಂದಾಗ ಮನುಷ್ಯ ಯಾವ ವಿಧವಾದ ತಪ್ಪುಗಳನ್ನು ಮಾಡ್ತಾನೆ, ಆ ತಪ್ಪುಗಳು ಪ್ರಾಯ ಅದು ದೇವರಿಗೂ ಅಪರಾಧವನ್ನು ಮಾಡುವಷ್ಟು ತಪ್ಪುಗಳನ್ನು ಮಾಡ್ತಾನೆ. ಯಾಕೆಂದರೆ ದೇವರ ಮೇಲೆ ಕೋಪ ಬರ್ತದೆ. ದೇವರ ಮೇಲೆ ಕೋಪ ಬಂದಾಗ ದೇವರನ್ನು ಬಾಯಿಗೆ ಬಂದಂತೆ ನಿಂದೆ ಮಾಡಿಬಿಡ್ತಾನೆ, ದೂಷಿಸಿ ಬಿಡ್ತಾನೆ. ಹಾಗಾಗಿ ಕಂಡಂತೆ ದೇವತೆಗಳನ್ನು, ದೇವರನ್ನು, ಗುರುಗಳನ್ನು, ತಂದೆ ತಾಯಿಗಳನ್ನು, ಹಿರಿಯರನ್ನು, ತನಗೆ ಯಾರು ಪೋಷಿಸಿದ್ದಾರೋ ಅವರನ್ನು, ಮಾರ್ಗದರ್ಶಕರನ್ನು ಎಲ್ಲರನ್ನೂ ನಿಂದಿಸಿ ಕೇವಲ ಕೋಪದಿಂದ ಸಿಟ್ಟು. ಆ ಸಿಟ್ಟು ಮನುಷ್ಯನ ಹತೋಟಿಯಲ್ಲಿ ಉಳಿಯುವುದಿಲ್ಲ, ತನ್ನ ನಿಗ್ರಹದಲ್ಲಿ ನಿಲ್ಲುವುದಿಲ್ಲ, ನಿಗ್ರಹವನ್ನು ಮೀರಿ ಬಿಡ್ತದೆ. ಕಡಿವಾಣದಲ್ಲಿ ಉಳಿಯದೆ ತನ್ನ ಮಿತಿಯನ್ನು ಮೀರಿ ಯಾವಾಗ ಚಿಮ್ಮಿ ಬರ್ತದೋ ಕ್ರೋಧ, ಆ ಕ್ರೋಧ ಮನುಷ್ಯನಿಗೆ ಘೋರವಾದ ಪಾಪವನ್ನು ಮಾಡಿಸುವಲ್ಲಿ ಪ್ರೇರಣೆ ಮಾಡ್ತದೆ. ಏನನ್ನೂ ಅಂತಾನೆ, ಏನೂ ಮಾಡ್ತಾನೆ, ಏನೂ ಆಗತ್ತೆ, ಕೆಟ್ಟ ವಿಚಾರಗಳೆಲ್ಲ ಮನಸ್ಸಿನಲ್ಲಿ ಬಂದು ಹೋಗ್ತದೆ. ಹಾಗಾಗಿ ಕೋಪವೆನ್ನುವುದು ಬಹಳ ಕೆಟ್ಟದಾದ ಪಾಪ, ನೆರೆ ಪಾಪ. ಕೋಪವೆಂಬುದು ತನುವಿನಲಿ ನೆರೆ ಪಾಪ. ಸ್ವಾರಸ್ಯ ಏನು ಅಂತಂದರೆ, ತನುವಿನಲಿ ನೆರೆ ಪಾಪ. ಕೋಪ ಎನ್ನುವುದೇನಿದೆ, ಉಳಿದೆಲ್ಲ ಪಾಪಗಳೇನಿವೆ, ಇದು ಆ ಪಾಪದಿಂದ ಇನ್ನೊಬ್ಬರಿಗೆ ಅಪಾಯವಾಗ್ತಿರ್ತದೆ ಕೇವಲ. ಆದರೆ ಕೋಪವನ್ನು ತಾಳುವ ವ್ಯಕ್ತಿ ಏನಿದಾನಲ್ಲ, ತಾನು ಮೊದಲು ತನ್ನೊಳಗೆ ಭುಗಿಲೆದ್ದು ಆ ಕೋಪದ ಬೆಂಕಿ ತನ್ನೊಳಗೆ ಸುಡುತ್ತದೆ, ತನ್ನನ್ನೇ ಸುಡುತ್ತದೆ, ತನ್ನನ್ನೇ ಅದು ದಹನ ಮಾಡ್ತದೆ. ಅಷ್ಟು ಬಿ ಪಿ ಏರುತ್ತೆ, ರೋಗಗಳು ಬರುತ್ತೆ, ನಾನಾ ವಿಧವಾದ ವಿಕಾರಗಳಾಗ್ತವೆ. ಆ ವಿಕಾರಗಳಿಂದ ಮನುಷ್ಯ ಪಾಪವನ್ನು ಮಾಡಿದ್ದು, ಅದು ಪಾಪವನ್ನು ಮಾಡುವುದು ಒಂದು ಕಡೆಗಾದರೆ, ಆ ಪಾಪದ ಪರಿಣಾಮವಾದ, ಅದಕ್ಕೆ ಮೂಲಭೂತವಾದ ಆ ಕೋಪವೇನಿದೆ ಅದು ಮನುಷ್ಯನನ್ನೇ ಮೊದಲು ತಿಂದಾಕದು. ಹಾಗಾಗಿ ಕೋಪ ಎಂಬುದು ತನುವಿನಲ್ಲಿ ನೆರೆ ಪಾಪ. ಈ ಪಾತಕದಿಂದ ನರಕದ ಕೂಪದಲ್ಲಿ ಮುಳುಗುವುದು ತಪ್ಪದು. ನರಕದ ಕೂಪವೇನಿದೆ, ಕೆಟ್ಟ ದುಃಖ, ಅಖಂಡವಾದಂತಹ ಯಾತನೆ. ಆ ಯಾತನೆಯನ್ನು ಅನುಭವಿಸುವ ಏನು ನರಕವಿದೆ, ಯಮ, ಅಲ್ಲಿ ನಮ್ಮನ್ನು ದುಃಖಗೊಳಿಸದೆ, ಭೋಗ ಉಣಿಸದೆ ಎಂದೂ ಬಿಡುವುದಿಲ್ಲ. ನಾವು ಎಷ್ಟು ಕೋಪವನ್ನು ಮಾಡಿ ಯಾರ್ಯಾರಿಗೆ ಪೀಡೆಯನ್ನು ಕೊಟ್ಟಿದ್ದೇವೆ ಅವರೆಲ್ಲರ ಶಾಪ ನಮಗೆ ತಟ್ಟಿದೆ. ಅದು ಸಣ್ಣ ಜಂತು ಇರಬಹುದು, ಪ್ರಾಣಿ ಇರಬಹುದು, ಕ್ರಿಮಿ ಕೀಟ ಇರಬಹುದು, ಪಕ್ಷಿ ಇರಬಹುದು, ಮೀನವಿರಬಹುದು, ಯಾವುದೇ ಇರಬಹುದು, ಸಾಮಾನ್ಯ ಜೀವ ಇರಬಹುದು, ಅಜ್ಞೆ ಇರಬಹುದು, ಸುದ್ಯನಿರಬಹುದು, ಬ್ರಾಹ್ಮಣನೋ ಬೇರೆ ಜಾತಿಯವನೋ ಅತ್ಯಂತ ಕೀಳು ಜಾತಿಯ ವ್ಯಕ್ತಿಯೇ ಇರಬಹುದು. ಆದರೆ ಅದೊಂದು ಜೀವ. ಆ ಜೀವಕ್ಕೆ ನಾವು ದುಃಖಗೊಳಿಸಿದ್ದೇವೆ. ವಿನಾಕಾರಣವಾಗಿ, ನಿಷ್ಕಾರಣವಾಗಿ ದುಃಖಗೊಳಿಸಿದ್ದರ ಪರಿಣಾಮವಾಗಿ ಅದರ ಶಾಪ ನಮಗೆ ಎಂದಿಗೂ ತಟ್ಟದೆ ಹೋಗುವುದಿಲ್ಲ. ನಾವೆಲ್ಲ ಅನ್ಕೋತೇವೆ, ನಾನು ದೇವರ ಸ್ಮರಣೆ, ಜಪ, ಪಾರಾಯಣ, ಯಾವ ಜಪ ಪಾರಾಯಣಗಳು ಕೂಡ ಈ ಕೋಪದಿಂದ ಉಂಟಾದ ಅಪರಾಧ, ಅಪರಾಧದಿಂದ ಮಾಡಿದ ಪಾಪ, ಆ ಪಾಪದಿಂದ ಬರಬೇಕಾದಂತಹ ಶಾಪ ಅದು ಎಂದಿಗೂ ಹೋಗುವುದಿಲ್ಲ, ಅದು ಎಂದಿಗೂ ಹೋಗುವುದಿಲ್ಲ. ಯಾಕೆಂದರೆ ಕೆಲವರಿಗೆ ನನ್ನಿಂದ, ನನ್ನ ಕೋಪದಿಂದ, ಕೋಪದ ಪರಿಣಾಮವಾಗಿ ದುಃಖವಾಗಿದೆ, ಕಷ್ಟವಾಗಿದೆ, ಅದನ್ನು ಅವರು ಅನುಭವಿಸಿದ್ದಾರೆ, ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ. ಕಷ್ಟವನ್ನು ಅನುಭವಿಸಿದ ವ್ಯಕ್ತಿ ಶಾಪವನ್ನು ಕೊಡದೆ ಇನ್ನೇನು ಮಾಡ್ತಾನೆ?
ಹಾಗಾಗಿ ನಮಗೆ ಶಾಪವನ್ನು ಕೊಡ್ತಾನೆ. ಕೋಪವೆಂಬುದು ತನುವಿನಲ್ಲಿ ನೆರೆ ಪಾಪ, ಪಾತಕದಿಂದ ನರಕದ ಕೂಪದಲ್ಲಿ ಮುಳುಗುವುದು ತಪ್ಪದು, ಎಂದೆಂದಿಗೆ ತಪ್ಪುವುದಿಲ್ಲ, ಬಂದೇ ಬರ್ತದೆ ನರಕ. ಶಾಸ್ತ್ರಸಿದ್ಧವಲೆ ಇದು, ಶಾಸ್ತ್ರಸಿದ್ಧವಲ್ಲ ಇದು, ಶಾಸ್ತ್ರಸಿದ್ಧವಾದ ಮಾತಿದು. ರಾಪು ಮಾಡದೆ ಬಿಡನು, ರಾಪು ಹಿಂಸೆ, ರಾಪು ಮಾಡದೆ ಬಿಡನು, ಹಿಂಸೆ ಕೊಡದೆ ಯಮ ನಮ್ಮನ್ನು ಎಂದಿಗೆ ಬಿಡುವುದಿಲ್ಲ, ಹಿಂಸೆ ಕೊಟ್ಟೇ ಕೊಡ್ತಾನೆ. ನಾವು ಏನು ಹಿಂಸೆ ಕೊಟ್ಟಿದ್ದೇವೆ ಅದಕ್ಕೆ ತಕ್ಕಂತೆ, ನ್ಯೂಟನ್ಸ್ ಲಾ ಇದ್ದಂತೆ, ನಾವು ಏನು ದುಃಖ ಕೊಟ್ಟಿದ್ದೇವೆ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನಮ್ಮ ಮೇಲೆ ಆಗುವುದು ಅನಿವಾರ್ಯ. ಎಷ್ಟು ದುಃಖ ಕೊಟ್ಟಿದ್ದೇವೆ ಅಷ್ಟು ದುಃಖ ನಮಗೆ ಬರುತ್ತೆ. ಆ ದುಃಖ ಅವನು ಮಾಡಿದ ತಪ್ಪಿಗಾಗಿ ಕೊಟ್ಟಿದ್ದರೆ, ಶಾಸ್ತ್ರ ಉಕ್ತವಾದ ದಂಡವಾಗಿದ್ದರೆ ಆಗ ನಮಗೆ ತಪ್ಪಿಲ್ಲ, ಆಗ ನಮಗೆ ತಪ್ಪಿಲ್ಲ. ಅವನು ತಪ್ಪು ಮಾಡಿದ್ದಾನೆ, ಆದ್ದರಿಂದ ಅವನಿಗೆ ಏಟು ಅಥವಾ ದಂಡ, ಇಲ್ಲವೇ ಶಿಕ್ಷೆ, ಅವನಿಂದ ಧನವನ್ನು ಕಸಿದುಕೊಂಡದ್ದು ಇತ್ಯಾದಿ. ಈ ವಿಧವಾದ ದುಃಖಗಳೇನಿವೆ ಇದರಿಂದ ತಪ್ಪಿಲ್ಲ. ಆದರೆ ನಮ್ಮ ಸಿಟ್ಟಿನಿಂದಾಗಿ, ನಾವು ಕೋಪದಿಂದಾಗಿ ನಾವು ಕೆರಳಿ ಯಾವಾಗ ನಾವು ಅವರನ್ನು ಪೀಡಿಸ್ತೇವೆ ಆಗ ನಮಗೆ ಅದಕ್ಕೆ ತಕ್ಕ ಸರಿಸಮಾನವಾದ, ಕದಾಚಿತ್ ಸರಿಸಮಾನವಲ್ಲ, ಹೆಚ್ಚಾದ. ಯಾಕೆ ನೋಡಿ, ನಾನು ಒಂದು ದಾನ ಕೊಟ್ಟರೆ, ನಾನು ಒಂದು ಹಣ್ಣನ್ನು ದಾನ ಕೊಟ್ಟೆ, ಒಂದೇ ಹಣ್ಣು ನನಗೆ ಸಿಗುತ್ತಾ? ಇಲ್ಲ, ಒಂದು ಹಣ್ಣು ಸಿಗುವುದು ಅಲ್ಲ. ಅಂದರೆ ಒಂದು ಬೀಜವನ್ನು ಬಿತ್ತಿದರೆ ಒಂದೇ ಬೀಜ ಭತ್ತವನ್ನು, ಒಂದು ಕಾಳು ಭತ್ತವನ್ನು ಬಿತ್ತಿದೆ, ಒಂದೇ ಕಾಳು ಭತ್ತ ಬರುತ್ತಾ ಮೇಲೆ? ಇಲ್ಲ. ಹಾಗಾದರೆ ವಿ ಎಕ್ಸ್ಪೆಕ್ಟ್ ಮೋರ್. ಸಾಮಾನ್ಯವಾಗಿ ಒಂದು ಭತ್ತ ಬಿತ್ತಿದಾಗ ನೂರಾರು ಭತ್ತಗಳ ಒಂದು ಗೊಂಚಲು ನಮಗೆ ಬೇಕು ಅಂತ ಅಪೇಕ್ಷೆ ಇದೆ. ಒಂದು ಗೋದಾನ ಮಾಡಿದಾಗ ನೂರಾರು ಗೋಗಳು ನಮಗೆ ಸಿಗಲಿ ಎಂದ ಅಪೇಕ್ಷೆ ಇದೆ. ಒಂದು ಹಣ್ಣನ್ನು ಕೊಟ್ಟಾಗ ಸಾವಿರಾರು ಹಣ್ಣುಗಳ ಭೋಗ ನನಗಾಗಲಿ ಎಂಬ ಅಪೇಕ್ಷೆ ಇದೆ. ಹಾಗಾಗತ್ತೆ, ಹಾಗಾಗತ್ತೆ. ಆದ್ದರಿಂದ ಈ ವಿಧವಾದಂತಹ ಒಂದು ವಸ್ತುಸ್ಥಿತಿಯ ನಿಮಿತ್ತದಿಂದ ಹೇಳ್ತಾರೆ, ರಾಪು ಮಾಡದೆ ಬಿಡನು. ನಾವು ಅತಿ ಸಾಮಾನ್ಯ ವ್ಯಕ್ತಿಗೆ, ಎಲುಬು ಇಲ್ಲದ ಜೀವರಾಶಿಗಳಿಗೆ ದುಃಖವನ್ನು ಕೊಟ್ಟದ್ದಕ್ಕೆ ಅದರಿಂದ ಆಗುವ ದುಃಖ ಒಂದು ಸ್ವಲ್ಪ, ಎಲುಬು ಇದ್ದ ಜೀವರಾಶಿಗಳಿಗೆ ಕೊಟ್ಟ ದುಃಖ ಇನ್ನೂ ಹೆಚ್ಚು. ಹೀಗೆ ಒಂದೊಂದೇ ಹೆಚ್ಚಿನ ದುಃಖಗಳಾಗ್ತಾ ಆಗ್ತಾ ಭಾರೀ ದುಃಖಗಳಾಗ್ತದೆ. ಉತ್ತಮರಿಗೆ ಕೊಟ್ಟಂತಹ ದುಃಖವೇನಿದೆ, ಉತ್ತಮರ ಮೇಲೆ ತೋರಿದ ನಮ್ಮ ಸಿಟ್ಟೇನಿದೆ, ಕೋಪವೇನಿದೆ, ಅದು ಭಯಾನಕವಾದಂತಹ ದುಃಖವನ್ನು ಕೊಡ್ತದೆ. ರಾಪು ಮಾಡದೆ ಬಿಡನು. ರಾಪು ಎಂದರೆ ಹಿಂಸೆ, ದುಃಖ, ಯಾತನೆ. ಪೀಡಿಸದೆ ಬಿಡನು ಯಮನು ನಿರಾಪರಾಧಿಯ. ನೋಡಿ, ಕೀರ್ತಿ ಕಲಾಪವನ್ನು ನೀ ಕಾಯ್ದು ರಕ್ಷಿಸು ನಮ್ಮ ನನವರತ. ನಾನು ನಿರಪರಾಧಿ, ನಿರಾಪರಾಧಿ ಅಂದರೆ ನಿರಪರಾಧಿ, ನಾನು ನಿರಪರಾಧಿ, ನಾನು ಏನು ತಪ್ಪು ಮಾಡಲಿಲ್ಲ. ಅಂದರೆ ಅರ್ಥ ಏನು? ನಾನು ನಿನಗೇನು ಅಪರಾಧ ಮಾಡಿದ್ದೀನಿ? ನಾನು ನಿನಗಪರಾಧಿ ನಾನಲ್ಲ. ಹಿಂದೆ ಹೇಳಿದ್ದಾರೆ, ನಿನಗಪರಾಧಿ ನಾನಲ್ಲ. ನಿನಗೆ ನನ್ನಿಂದ ಏನು ತೊಂದರೆ ಆಗಿದೆ? ನಿನಗೆ ನೀನು ಯಾಕೆ ನನಗೆ ದುಃಖ ಕೊಡ್ತಿ? ಯಾಕೆ ಯಮನಿಂದ ನನಗೆ ಶಾಸನ ಮಾಡಿಸ್ತಿ? ನಿನಗೇನು ತಪ್ಪು ಮಾಡಿದ್ದೀನಿ? ಒಂದು, ಅಥವಾ ನನಗೆಲ್ಲಿ ಸ್ವಾತಂತ್ರ್ಯವಿದೆ? ಸ್ವತಂತ್ರ ನೀನು ಪ್ರೇರಣೆ ಮಾಡಿದ್ದಕ್ಕೆ ತಕ್ಕಂತೆ ನಾನು ಕೆಲಸವನ್ನು ಮಾಡುವವ. ಹಾಗಿದ್ದ ಮೇಲೆ ನನಗೆಲ್ಲಿ ಸ್ವಾತಂತ್ರ್ಯ? ಅಂದಮೇಲೆ ಅಪರಾಧ ನನ್ನದಲ್ಲಿ, ನನ್ನ ಅಪರಾಧವಲ್ಲ ಅನ್ನುವಂತೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಎರಡೂ ಮಾತಿದೆ. ಒಂದು ಕಡೆಗೆ ಭಗವಂತ ನೀನು ಸ್ವತಂತ್ರ ನಾನಲ್ಲ ಅನ್ನುವುದೂ ಇದೆ, ಜೊತೆಗೆ ಕ್ಷಮಾಯಾಚನೆ ಪ್ರಾರ್ಥನೆ ಅದು ಕೂಡ ಅದರಲ್ಲಿ ಸೂಚಿತ. ನಿರಪರಾಧಿಯ ನೋಡಿ ಕೀರ್ತಿ ಕಲಾಪವನು, ನೀನು ಶುದ್ಧ, ಪಕ್ಷಪಾತ ರಹಿತ, ಕರುಣಾಮಯ, ದಯಾಘನ ಎಂಬುದಾಗಿ ನಿನ್ನ ಕೀರ್ತಿ ಇದೆ. ವಿಶಾಲವಾದ ಕೀರ್ತಿ ಇದೆ, ಇಡೀ 14 ಲೋಕಗಳಲ್ಲಿ ವ್ಯಾಪಿಸಿದ ಕೀರ್ತಿ ಇದೆ. ಇಷ್ಟು ದೊಡ್ಡದಾದ ಕೀರ್ತಿಯನ್ನು ನನ್ನೊಬ್ಬನನ್ನು ಪೀಡಿಸಿದರೆ ನಿನಗೆ ಆ ಕೀರ್ತಿ ಹೋಯಿತು. ಜೀವರಾಶಿಗಳೆಲ್ಲ ಬೈತಾರೆ ನಿನ್ನನ್ನು. ನೋಡು, ಇಂಥ ಕನಕನನ್ನು ಪೀಡಿಸಿದ ಅಥವಾ ಒಬ್ಬ ಜೀವನನ್ನು ಪೀಡಿಸಿದ ಪರಮಾತ್ಮ ದುಃಖ ಕೊಟ್ಟ ಎಂಬುದಾಗಿ ದುಃಖ ಪಡ್ತಾರೆ ಎಲ್ಲರೂ. ಆ ಕೀರ್ತಿ ಕಲಾಪ ಹೋಗತ್ತೆ. ಆದ್ದರಿಂದ ದಯಮಾಡಿ ನನ್ನನ್ನು ರಕ್ಷಿಸು, ಕಾಪಾಡು. ಕೀರ್ತಿ ಕಲಾಪವನ್ನು ನೀ ಕಾಯ್ದು, ನಿನ್ನ ಕೀರ್ತಿ ಸಮೂಹವನ್ನು, ಕೀರ್ತಿ ಏನೇನಿದೆಯೋ, ನಿಷ್ಪಕ್ಷಪಾತಾಂತ ಕೀರ್ತಿ ಇದೆ, ಕರುಣಾಮಯಾಂತ ಕೀರ್ತಿ ಇದೆ, ತಪ್ಪು ಮಾಡಿದರೂ ಒಪ್ಪುತ್ತಾನೇ ಪರಮಾತ್ಮ ಅಂತ ಇದೆ, ಕ್ಷಮೆ ಬೇಡಿದರಂತೂ ಪರಮಾತ್ಮ ಎಲ್ಲವನ್ನೂ ಭಸ್ಮ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ನಾನಾ ವಿಧವಾದ ಕೀರ್ತಿಗಳಿವೆ, ಒಂದು ಕೀರ್ತಿಯಲ್ಲ. ಈ ಎಲ್ಲ ಕೀರ್ತಿಗಳ ಕಲಾಪ ಸಮೂಹವೇನಿದೆಯಲ್ಲ, ಅವುಗಳನ್ನು ನಿನ್ನ ಕೀರ್ತಿಯನ್ನು ನೀನು ಕಾಯ್ದುಕೋ.
ನಮ್ಮನ್ನು ಅನವರತ ರಕ್ಷಿಸು, ನಮಗೆ ದುಃಖಗೊಳಿಸಬೇಡ, ಸಾಕು, ಬೇಕಾದಷ್ಟಾಗಿದೆ ದುಃಖ ಎಂಬುದಾಗಿ ಪ್ರಾರ್ಥನೆ. ನಿನ್ನ ಸೂತ್ರದೊಳಾಡುವು ಚೈತನ್ಯ ಸಚರಾಚರಗಳೆಲ್ಲವೂ, ನಿನ್ನ ಸೂತ್ರವು ತಪ್ಪಿದರೆ ಮೊಗ್ಗುವುವು ಊಹೆಗಳು. ಇನ್ನು ನಮಗೆ ಸ್ವತಂತ್ರವೆಲ್ಲಿಯದನ್ಯ ಕರ್ಮ ಸುಕರ್ಮವೆಲ್ಲವೂ ನಿನ್ನದೆಂದೊಪ್ಪಿಸಿದೆ ರಕ್ಷಿಸು ನಮ್ಮ ನನವರತ ರಕ್ಷಿಸೋ. ನಿನ್ನ ಸೂತ್ರದೊಳು ಆಡುವವು ಚೈತನ್ಯ ಸಚರಾಚರಗಳೆಲ್ಲ, ಎಲ್ಲ ಚೇತನರು, ಚರಚೇತನ ಅಚರಚೇತನ. ಚರ ದೇಹವನ್ನು ಪಡೆದಂತಹ ಚೈತನ್ಯ, ಅಚರ ದೇಹವನ್ನು ಪಡೆದಂತಹ ಚೈತನ್ಯ. ನಿನ್ನ ಸೂತ್ರದೊಳು ಆಡುವವು ಪರಮಾತ್ಮ, ನಿನ್ನ ಸೂತ್ರವೇನಿದೆಯಲ್ಲ, ನಿನ್ನ ಪ್ರೇರಣೆ ಏನಿದೆ, ನಿನ್ನ ಸ್ವಾತಂತ್ರ್ಯವೇನಿದೆ, ಆ ಸ್ವಾತಂತ್ರ್ಯಕ್ಕೆ ಬಗ್ಗಿ, ಸ್ವಾತಂತ್ರ್ಯಕ್ಕೆ ತಗ್ಗಿ, ಆ ಸ್ವಾತಂತ್ರ್ಯಕ್ಕೆ ವಶವರ್ತಿಯಾಗಿ ಈ ಎಲ್ಲ ಜೀವರಾಶಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಚೈತನ್ಯ, ಆ ಚೈತನ್ಯವೇನಿದೆ ಅಂದರೆ ಚೇತನ, ಚೇತನಾನಾಂ ಸಮೂಹ ಚೈತನ್ಯಂ ಅಂತ ಹೇಳಿ ಒಂದು ತದ್ಧಿತ ವೃತ್ತಿಯನ್ನು ಮಾಡಿದಂತೆ ಅನಂತ ಚೇತನರ ಗುಂಪು, ಸಮೂಹ, ಅಖಂಡವಾದ ಅನಂತ ಚೇತನರ ಸಮೂಹ. ಲಕ್ಷ್ಮೀ, ಬ್ರಹ್ಮ, ವಾಯುದೇವರು, ಮುಕ್ತರು, ಎಲ್ಲ ಜೀವರಾಶಿಗಳ ಸಂಸಾರಿಗಳನ್ನು ಹಿಡಿದು ಅತೀ ಅಲ್ಪ ಜೀವರವರೆಗೆ, ಅಂಧಂತಮಸ್ಸಿನಲ್ಲಿರುವ ಎಲ್ಲ ಜೀವರವರೆಗಿರುವಂತಹ ಸಮಸ್ತ ಚೇತನರ ಗುಂಪು. ಅದು ಚರ ದೇಹವನ್ನು ಪಡೆದಿರಬಹುದು, ಅಚರ ದೇಹವನ್ನು ಪಡೆದಿರಬಹುದು. ಚರ ಅಚರ ಎನ್ನುವುದು ಜೀವರಿಗೆ ಸಂಬಂಧವಿಲ್ಲ. ಯಾಕೆಂದರೆ ಎಲ್ಲ ಜೀವರು ಚರರೇ, ಎಲ್ಲ ಜೀವರು ಅಚರರೇ. ದೇಹ ನಮ್ಮದು ಚರ, ಕಾಲಿದ್ದ ದೇಹ ಓಡಾಡ್ತೇವೆ, ಹಾವು ಹೊಟ್ಟೆಯಿಂದ ಹರಿತದೆ, ಗಿಡ ಇದ್ದಲ್ಲಿ ನಿಲ್ತದೆ. ಹಾಗಾಗಿ ಚರವಾದ ದೇಹ ಕೆಲವು, ಅಚರವಾದ ದೇಹ ಕೆಲವು. ಸಚರಾಚರಗಳೆಲ್ಲ ಚರ ಅಚರ ದೇಹ ಸಹಿತವಾದ ಚೈತನ್ಯ. ಇವರೆಲ್ಲರೂ ಕೂಡ ಗಳೆಲ್ಲವೂ ನಿನ್ನ ಸೂತ್ರದೊಳು ಆಡು. ನಿನ್ನ ಸೂತ್ರವೇನಿದೆಯಲ್ಲ, ಆ ಸೂತ್ರದಿಂದ ಅವುಗಳು ಕೆಲಸ ಮಾಡ್ತಾ ಇವೆ. ಇಲ್ಲಿ ಸೂತ್ರ ಎನ್ನುವ ಶಬ್ದಕ್ಕೆ ಕೇವಲ ಸೂತ್ರ, ದಾರ, ಸೂತ್ರಧಾರಿ ಪರಮಾತ್ಮ ಎಂಬುದಾಗಿ ಕೇವಲ ಸೂತ್ರ ಅಂತನ್ನುವುದಾಗಿ ಮಾಡಿ ಮುಗಿಸುವುದಲ್ಲ. ಸೂತ್ರ ಎನ್ನುವ ಶಬ್ದಕ್ಕೆ ವಿಶಿಷ್ಟವಾದ ಔಪನಿಷದವಾದ ಒಂದು ಅರ್ಥವನ್ನು ಹೇಳಬಹುದು. ಅದು ವಾಯುನಾವೈ ಗೌತಮ ಸೂತ್ರೇಣ, ವಾಯುದೇವರಿಗೆ ಸೂತ್ರ ಅಂತ ಕರೀತಾರೆ. ಸೂತ್ರನಾಮಕ ವಾಯುದೇವರು, ಸೂತ್ರನಾಮಕ ವಾಯುದೇವರು. ಯಾಕೆ ಸೂತ್ರ? ದಾರದಂತೆ, ದಾರ ಯಾವ ರೀತಿಯಾಗಿ ಎಲ್ಲ ಮಣಿಗಳಿಗೆ ಆಶ್ರಯವಾಗಿ, ಎಲ್ಲ ಹೂಗಳಿಗೆ ಆಶ್ರಯವಾಗಿ, ಅದು ಹೇಗೆ ಎಲ್ಲ ಮಣಿಗಳನ್ನು, ಹೂಗಳನ್ನು ಧಾರಣ ಮಾಡುತ್ತೋ, ಧರಿಸುತ್ತದೋ, ಒಂದು ಕಡೆಗೆ ಶೇಖರಣೆ ಮಾಡ್ತದೋ, ಅದಕ್ಕೊಂದಕ್ಕೆ ಒಂದು ಸಂಬಂಧವಿದ್ದಂತೆ ಮಾಡ್ತದೋ, ಹಾಗೆ ಅನಂತ ಜೀವರಾಶಿಗಳನ್ನೆಲ್ಲರನ್ನೂ ಕೂಡ ಕಾಲಕಾಲಕ್ಕೆ ಅವರವರಿಗೆ ಒಂದು ಸಂಬಂಧಪಟ್ಟಂತೆ ಮಾಡಿ ಅವರ ವ್ಯವಸ್ಥೆಯನ್ನು ಮಾಡುವವರು ವಾಯುದೇವರಾದ್ದರಿಂದ ವಾಯುದೇವರಿಗೆ ಸೂತ್ರ ಅಂತ ಕರೀತಾರೆ. ದಾಸರ ಪದಗಳಲ್ಲಿ ಅನೇಕ ಬಾರಿ ಬಂದಿದೆ, ಉಪನಿಷತ್ತಿನಲ್ಲಿ ಬೃಹದಾರಣ್ಯಕದಲ್ಲಿ ಬಂದಂತಹ ಮಾತದು. ಹಾಗಾಗಿ ಸೂತ್ರ ಎಂದರೆ ವಾಯುದೇವರು. ಆ ಸೂತ್ರನಾಮಕರಾದ ವಾಯುದೇವರೇನಿದ್ದಾರೆ, ಆ ಸೂತ್ರದೊಳು ಆಡುವವು ಚೈತನ್ಯ ಸಚರಾಚರಗಳೆಲ್ಲ. ಆ ನಿನ್ನ ಸೂತ್ರವು ತಪ್ಪಿದರೆ ಅಂದರೆ ಆ ಸೂತ್ರ ವಾಯುದೇವರು ನಮ್ಮನ್ನು ಹಿಡಿಯದೆ ಬಿಟ್ಟು ಬಿಟ್ಟರೆ, ನಮ್ಮನ್ನು ಧರಿಸದಿದ್ದರೆ ಆಗೇನಾಗತ್ತೆ? ಮುಗ್ಗುವವು ಊಹೆಗಳು, ಮುಗ್ಗುವವು ಊಹೆಗಳು. ಹೂಹೆ ಶಬ್ದ, ಊಹೆ ಅಂತರ್ಥ. ಉತ್ಪ್ರೇಕ್ಷೆ, ಯುಕ್ತಿ, ಏನೇನಾಗತ್ತೆ, ಹೀಗಾಗ್ಬೋದು, ಹೀಗಾಗ್ಬೋದು, ಎಕ್ಸ್ಪೆಕ್ಟೇಷನ್ಸ್, ಹೋಪ್ಸ್, ಇವೆಲ್ಲವೂ ಕೂಡ ಮುಕ್ಕಿ ಹೋಗತ್ತೆ. ಸೂತ್ರ ಇರೋವರೆಗೆ, ಸೂತ್ರ ಇರೋವರೆಗೆ. ಎಲ್ಲಿಯವರೆಗೆ ನಮ್ಮ ದೇಹದಲ್ಲಿ ಸೂತ್ರ ಇದೆ, ಇವರಿಗೆ 99 ವರ್ಷ, ನಮ್ಮ ತಂದೆಗೆ ಅವರಿಗೆ 100 ವರ್ಷದ ಉತ್ಸವವನ್ನು ಮಾಡೋಣ ಅಂತ ನಾವು ಕೂತಿರ್ತೇವೆ. ಮಧ್ಯದಲ್ಲೇ ಸೂತ್ರ ತಪ್ಪಿ ಹೋಗುತ್ತೆ, ಸತ್ತೋಗ್ತಾನೆ. ಮುಗ್ಗುವವು ಊಹೆಗಳು. ನನಗೀಗ 24 ವರ್ಷ, ನಿಮ್ಗೆ ಹೇಳ್ತೀನಿ, 30 ವರ್ಷಕ್ಕೆ ನಾನು ಇಂಥದ್ದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಆ 24ರಿಂದ 30ರವರೆಗಿರುವಂತಹ ಕಾಲದಲ್ಲಿ ಸೂತ್ರಧಾರಿಯಾದ ಪರಮಾತ್ಮ ಸೂತ್ರವನ್ನು ತಪ್ಪಿಸದೆ ನಮ್ಮ ಜೀವವನ್ನು ಧಾರಣೆ ಮಾಡಬೇಕು. ಅಂದರೆ ಕೆಲಸ ಆದೀತು, ಆಗಲಿಕ್ಕಿಲ್ಲ, ಆದೀತು. ಅಕಸ್ಮಾತ್ ಸೂತ್ರಧಾರಿ ದೇವರು ಆ ಸೂತ್ರವನ್ನು ಕಳಿಸಿ ಹಾಕಿಬಿಟ್ರೆ, ವಾಯುದೇವರನ್ನು ಹೊರಗೆ ಕಳಿಸಿಬಿಟ್ರೆ ಮುಗಿದೋಯ್ತು. ನಮ್ಮ ಊಹೆ ಏನೇನಿದೆ, ಹೀಗಾಗತ್ತೆ, ಹೀಗೆ ಮಾಡ್ಬೋದು, ಹೀಗಾಗ್ಬೋದು ಅಂತನ್ನುವುದಾಗಿ ನಮ್ಮ ಊಹೆಗಳೇನಿದೆ ಅದೆಲ್ಲ ಮುಕ್ಕಿ ಹೋಗುತ್ತೆ.
ಹಾಳಾಗಿ ಹೋಗಿತ್ತು. ನಮ್ಮ ಇಚ್ಛೆಗಳು, ನಮ್ಮ ಸಂಕಲ್ಪಗಳು, ನಮ್ಮ ಅಪೇಕ್ಷೆಗಳು, ನಮ್ಮ ಊಹೆಗಳು, ಹೀಗಾಗಬಹುದು ಎಂಬ ಕಲ್ಪನೆಗಳು, ಇಮ್ಯಾಜಿನೇಷನ್ಗಳು, ಈ ಥರದ ವಿಷನ್ನುಗಳು ಎಲ್ಲ ಸಾರ್ಥಕವಾಗುವುದು, ಎಲ್ಲ ಫಲಕಾರಿಯಾಗುವುದು ಯಾವಾಗ? ಸೂತ್ರನಾಮಕ ವಾಯುದೇವರು ಇರುವಾಗ, ಆ ಸೂತ್ರನನ್ನು ದೇವರು ಒಳಗಿಟ್ಟಾಗ, ಸೂತ್ರನನ್ನು ಹೊರಗೆಳೆದಾಗ, ದೇವರು ಹೊರಗೆ ಬಂದಾಗ ಇದು ಯಾವುದಿಲ್ಲ, ಇದು ಯಾವುದಿಲ್ಲ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ನಿನ್ನ ಸೂತ್ರದೊಳು ಆಡುವವು ಚೈತನ್ಯ ಸಚರಾಚರಗಳೆಲ್ಲವೂ, ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗುವವು ಊಹೆಗಳು, ಇನ್ನು ನಮಗೆ ಸ್ವತಂತ್ರವೆಲ್ಲಿಯದು? ಇನ್ನು ನಮಗೆ ಸ್ವಾತಂತ್ರ್ಯ ಎಲ್ಲಿ ಇದೆ? ಎಲ್ಲಿ ಸ್ವಾತಂತ್ರ್ಯವಿದೆ ನಮಗೆ? ಏನು ಸ್ವಾತಂತ್ರ್ಯವಿಲ್ಲ. ಎಲ್ಲಿಯದು? ಅನ್ಯಕರ್ಮ ಸುಕರ್ಮವೆಲ್ಲವೂ. ನಮಗೆ ಸ್ವಾತಂತ್ರ್ಯವಿಲ್ಲ ಎಂದ ಮೇಲೆ ಯಾವ ಕರ್ಮವನ್ನು ನಾವು ಮಾಡ್ತೇವೆ ಹೇಳಿ? ಸತ್ಕರ್ಮ ಮಾಡಿದ್ದೇವ ನಾವು? ಇಲ್ಲ. ಪಾಪಕರ್ಮವನ್ನು ಮಾಡಿದ್ದೇವ? ಅದೂ ಇಲ್ಲ. ಸತ್ಕರ್ಮವೂ ನಮ್ಮದಲ್ಲ, ಪಾಪಕರ್ಮವೂ ನಮ್ಮದಲ್ಲ, ಎಲ್ಲ ಕರ್ಮಗಳೂ ನಿನ್ನ ಕರ್ಮಗಳು, ನಮ್ಮ ಕರ್ಮ ಒಂದಿಲ್ಲ ಎಂಬುದಾಗಿ ನಿನಗೆ ಒಪ್ಪಿಸ್ತೇನೆ ನಾನು, ನಿನ್ನದಿದು ಎಂಬುದಾಗಿ ನಾನು ಪರಮಾತ್ಮ ನಿನಗೆ ಸಮಗ್ರವಾಗಿ ಕರ್ಮಗಳನ್ನು ಒಪ್ಪಿಸ್ತೇನೆ. ಅನ್ಯಕರ್ಮ ಸುಕರ್ಮವೆಲ್ಲವೂ, ಬಹಳ ಮಹತ್ವದ ಮಾತು. ಅನ್ಯಕರ್ಮ, ಪಾಪಕರ್ಮ, ಪಾಪಕರ್ಮಗಳನ್ನು ಕೂಡ ಪರಮಾತ್ಮ ನಿನಗೆ ಒಪ್ಪಿಸ್ತೇನೆ, ನೀನೇ ಮಾಡಿಸಿದ್ದು ಎಂಬುದಾಗಿ ತಿಳಿತೇನೆ. ಕನಕದಾಸರು ಹೇಳುವ ಮಾತು ನೋಡಿ, ಪಾಪಕರ್ಮಗಳು ಕೂಡ ನೀನು ಮಾಡಿಸಿದ್ದು ಎಂಬುದಾಗಿ ಭಾವಿಸ್ತೇನೆ. ನಿನ್ನ ಪೂಜೆ ಅಂತನ್ನಲಿಲ್ಲ, ಇದನ್ನು ನಿನ್ನ ಪೂಜೆ ಅಂತನ್ನಲಿಲ್ಲ. ಯಾಕೆ? ಹಿಂದೇನು ಹೇಳಿದ್ದಾರೆ? ಹಿಂದೇನು ಹೇಳಿದ್ದು? ಇನ್ನು ನಮಗೆ ಸ್ವತಂತ್ರವೆಲ್ಲಿಯದು? ನಮಗೆಲ್ಲಿ ಸ್ವಾತಂತ್ರ್ಯವಿದೆ? ಹಾಗಾದರೆ ನಮಗೆ ಸ್ವಾತಂತ್ರ್ಯವಿಲ್ಲ, ಆದ್ದರಿಂದ ನಾವು ಕರ್ಮವನ್ನು ಮಾಡಿದವರಲ್ಲ. ಹಾಗಾದರೆ ಕರ್ಮವನ್ನು ಮಾಡಿದವರು ಯಾರು? ನೀನು ಮಾಡಿಸಿದೆ, ಹಾಗಾಗಿ ನಾನು ಮಾಡಿದವನಲ್ಲ. ಕರ್ಮವನ್ನು ನಾನು ಮಾಡಿಲ್ಲ, ಆದ್ದರಿಂದಾಗಿ ಸ್ವಾತಂತ್ರ್ಯ ನನಗಿಲ್ಲ, ಆದ್ದರಿಂದಾಗಿ ಕರ್ಮವನ್ನು ನಾನು ಮಾಡಿಲ್ಲ. ಕರ್ಮವನ್ನು ನಾನು ಮಾಡಿಲ್ಲ, ಆದ್ದರಿಂದ ಮಾಡಿದ ಕರ್ಮಗಳೆಲ್ಲವೂ ಕೂಡ ನಿನ್ನಧೀನ, ನೀನೇ ಸ್ವತಂತ್ರ, ನೀನು ಮಾಡಿಸಿದವ ಎಂಬುದಾಗಿ ನಿನಗೆ ಒಪ್ಪಿಸ್ತೇನೆ ಸ್ವಾಮಿ, ನಮ್ಮದಲ್ಲ ಎನ್ನುವ ಸಮರ್ಪಣೆ ಏನಿದೆ. ಸಮರ್ಪಣೆ ಅಂದರೆ ಸನ್ಯಾಸ. ಆ ಸನ್ಯಾಸ ಎಂಬ ಅರ್ಥದಲ್ಲಿ ದೇವರು ಮಾಡಿಸಿದ್ದು ಎಂಬುದಾಗಿ ಹೇಳುವುದು, ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ಸ್ವತಂತ್ರವೆಲ್ಲಿಯದು? ಅನ್ಯಕರ್ಮ ಸುಕರ್ಮವೆಲ್ಲವೂ ನಿನ್ನದು ಎಂದು ಒಪ್ಪಿಸಿದೆ, ರಕ್ಷಿಸು ನಮ್ಮ ನನವರತ. ಪರಮಾತ್ಮ ನಿನ್ನದು ಎಂಬುದಾಗಿ ಎಲ್ಲ ಕರ್ಮಗಳಿಗೂ ಪ್ರೇರಕ ನೀನು. ಸತ್ಕರ್ಮಗಳಿಗೆ ಭಗವಂತ ಪ್ರೇರಕ, ಪಾಪಕರ್ಮಗಳಿಗೆ ದೈತ್ಯರು ಪ್ರೇರಕರು. ತಪ್ಪು. ದೈತ್ಯರಿಗೆ ಸ್ವಾತಂತ್ರ್ಯವೆಲ್ಲಿದೆ ಪ್ರೇರಣೆ ಮಾಡುವುದಕ್ಕೆ? ಕರ್ಮವನ್ನು ಮಾಡುವುದಕ್ಕೆ, ಮಾಡಿಸುವುದಕ್ಕೆ ದೈತ್ಯರಿಗೆಲ್ಲಿ ಸ್ವಾತಂತ್ರ್ಯ? ವಾಯುದೇವರಿಗೆಲ್ಲಿ ಸ್ವಾತಂತ್ರ್ಯ? ಯಾವ ದೇವತೆಗಳಿಗೆ ಸ್ವಾತಂತ್ರ್ಯವಿದೆ? ಯಾರಿಗಿಲ್ಲ. ಹಾಗಾದರೆ ಕರ್ಮವನ್ನು ಮಾಡುವವರು ಯಾರು? ದೇವರು, ವಾಯುದೇವರು. ಮಾಡಿಸುವವರು ಯಾರು? ದೇವರು, ವಾಯುದೇವರು. ಅಂದ ಮೇಲೆ ಆ ದೇವರು, ದೇವತೆಗಳು, ವಾಯುದೇವರೇ ದೈತ್ಯರಿಗೆ ಪ್ರೇರಣೆ ಮಾಡಿ ತಪ್ಪು ಕರ್ಮಗಳನ್ನು ದೇವತೆಗಳಿಗೆ ಪ್ರೇರಣೆ ಮಾಡಿ ಸತ್ಕರ್ಮಗಳನ್ನು ನಮ್ಮಿಂದ ಮಾಡಿಸಬೇಕವರು. ಆದ್ದರಿಂದ ಎಲ್ಲ ಕರ್ಮಗಳು ನಿನ್ನ ಕರ್ಮ ಎಂಬುದಾಗಿ ನಾನು ಒಪ್ಪಿಸ್ತೇನೆ ನಿನಗೆ.